ಫ್ರೆಂಡ್ಸ್ ನಮಸ್ತೆ. ನೀವು ನೋಡ್ತಾ ಇದ್ರಲ್ಲ ಕೊಪ್ಪಳ ಜಿಲ್ಲಾ ಕುಷ್ಟಗಿ ತಾಲೂಕು ಮದ್ನಾಳ್ ಎಂಬ ಈ ಗ್ರಾಮದಲ್ಲಿ ಯಾರಾದ್ರೂ ಎಣ್ಣೆ ಕುಡಿದು ಬಂದ್ರೆ 10,000 ರೂಪಾಯಿ ದಂಡ ಹಾಕ್ತಾರೆ. ಆಮೇಲೆ ಯಾರಾದ್ರೂ ಇಲ್ಲಿ ಎಣ್ಣೆ ಮಾರೋರು ಏನಾದ್ರು ಊರಲ್ಲಿ ಗೊತ್ತಾದ್ರು ಅಂತಂದ್ರೆ 50,000 ದಂಡ ಹಾಕ್ತಾರೆ. ಈ ಊರ್ ಒಗ್ಗಟ್ಟು ಎಷ್ಟಿದೆ ಅಂತ ಅಂದ್ಬಿಟ್ಟು ನೋಡಿ, ಕೇಳಿ, ತಿಳ್ಕೊಳ್ಳಿ. ಸರ್, ಈ ಊರಲ್ಲಿ ಯಾವತ್ತಿಂದ ನೀವು ಈ ತರ ಮಾಡ್ತಾ ಇದ್ದೀರಾ? ಅಲ್ಲೇ 8 ವರ್ಷ ಆಯ್ತು ಸರ್. 8 ವರ್ಷದಿಂದ ಈ ಊರಲ್ಲಿ ಯಾರು ಹುಡುಗರು ಯಂಗ್ಸ್ಟರ್ ಆದವರು ಎಣ್ಣೆ ಹೊಡೆಯಂಗಿಲ್ಲ, ಹೊಡ್ಕೊಂಡ್ ಬರಂಗೂ ಇಲ್ಲ. ಏನ್ ಬ್ರದರು? ಹೌದು ಸರ್. ಇದು ಯಾತಕ್ಕೋಸ್ಕರ ನೀವು ಈ ತರ ಮಾಡ್ತಾ ಇದ್ದೀರಾ? ಊರಾಗ ಮತ್ತೆ ಇಲ್ಲಿ ಮಾರಕ್ ಹತ್ತಿರ ಕುಡ್ದು ಇಲ್ಲಿ ಬಾಳ ಗಲಾಟೆ ಮಾಡಕ್ ಹತ್ತಿದ್ರಿ. ಅದ್ರ ಸಲುವಾಗಿ ಅದನ್ನ ಬಂದ್ ಮಾಡ್ಬಿಟ್ರಿ. ಓಕೆ. ಇಲ್ಲಿ ವಯಸ್ಸಾದ ಹುಡುಗರೆಲ್ಲ ಯಾರು ಕುಡಿಗಲ್ರಿ, ಇವಾಗ ಯಾರು ಕುಡಿತಾ ಇಲ್ಲ. ಇಲ್ಲೇ ಯಾರು ಇದು ಮಾಡಲ್ಲ, ಯಾರು ಬೇರೆ ಕಡೆ ಹೋಗ್ತಾರ ಅಷ್ಟೇ, ಆದ್ರೆ ಇಲ್ಲಿ ಮಾಡಲ್ಲ. ಈ ಊರಲ್ಲಿ ಮಾಡಂಗಿಲ್ಲ, ಯಾವ್ದೇ ಕಾರಣಕ್ಕೂ ಮಾಡಂಗಿಲ್ಲ. ಸರ್, ಮುಂಚೆ ಕುಡಿದು ಬರ್ತಿರ್ಬೇಕಾದ್ರೆ ಏನೇನು ಆಗ್ತಾ ಇತ್ತು ಈ ಊರಲ್ಲಿ ತೊಂದ್ರೆ? ಗಲಾಟೆ ಮಾಡ್ತಾರ, ಕುಡಿದು ಬಂದು ಗಲಾಟೆ ಮಾಡ್ತಾ ಇದ್ರು. ಈ ಊರಲ್ಲಿ ಕುಡಿದು ಬಂದು ಗಲಾಟೆ ಮಾಡ್ತಾ ಇದ್ರು. ಆಮೇಲೆ ಎಷ್ಟೋ ಹೆಂಗ್ ಹುಡುಗರುಗಳು ಒಂದಿಷ್ಟು ಖಾಲಿ ಇದ್ರು ಅಂತಂದ್ರೆ ಒಂದಿಷ್ಟು ಕುಡಿದು ಅಮಲಲ್ಲಿ ಸತ್ತೋದ್ರು ಅಂತ ಮುಟ್ರು ಕೇಳ್ಪಟ್ಟೆ. ದಯವಿಟ್ಟು ಊರಲ್ಲಿ ಒಗ್ಗಟ್ಟನ್ನದಿತ್ತಂತಂದ್ರೆ ಎಲ್ಲಾ ಯಂಗ್ಸ್ಟರ್ ಆದವರು ತುಂಬಾ ಚೆನ್ನಾಗಿ ಬದುಕಬಹುದು. ಯಾಕಂದ್ರೆ ಆರೋಗ್ಯ ಇದ್ರೇನೆ ಜೀವನ ತುಂಬಾ ಚೆನ್ನಾಗಿರುತ್ತೆ. ಬೋಲೋ ಭಾರತ್ ಮಾತಾ ಕಿ ಜೈ, ಒಂದೇ ಮಾತ್ರಂ. ಬ್ರದರ್, ಯಾವಾಗ್ಲೂ ಹೇಳ್ತಂಗೆ ಕೇಳಿ, ನಿಮ್ಮೂರಲ್ಲಿ ಯಾರಾದ್ರೂ 420 ಹಿರಿಯರು ಅಂತಂದು ಇರ್ತಾರಲ್ಲ, ಎಣ್ಣೆ ಹೊಡೆಯಕ್ ಜಾಗ ಕೊಡೋದು, ಇಸ್ಪೆಟ್ ಆಡ್ಸೋದು, ಕಳ್ತನಿಂದ ಹಿಂಗೆಲ್ಲ ಮಾಡ್ತಿರ್ತಾರಲ್ಲ, ಅವ್ರನ್ನ ಕಮೆಂಟ್ ಮಾಡಿ. ಆ 420 ಮಕ್ಕಳನ್ನ ಕಮೆಂಟ್ ಮಾಡಿ. ಜೈ ಹಿಂದ್.